ಸಂಘಟನೆ ಹೆಂಗಾಗುತ್ತೆ? ಇಲ್ಲ, ನಾವು ಭಾಳ ಕೇಂದ್ರದ ನಾಯಕರ ಜೊತೆ ಭಾಳ ನಾವೆಲ್ಲ ಮುಖಂಡರು, ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಕೂಡ ಭಾಳಷ್ಟು ಮುಖಂಡರು, ಒಂದು 10-12 ಜನ ಮುಖಂಡರು ಕೂಡ ಕೇಂದ್ರದ ನಾಯಕರಿಗೆ ಈ ಎಲ್ಲ ವಿಚಾರಗಳು ಹೇಳಿದಿರಿ. ಒಟ್ಟಾಗಿ ಹೋದರೆ ಅದನ್ನು ಬಡಿಯುವಂಥದ್ದಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಮಾತನ್ನು ನಾವೆಲ್ಲರೂ ಕೂಡ ಕೇಂದ್ರದ ನಾಯಕರಿಗೆ ಹೇಳಿದಿರಿ. ಆದರೆ ಕೇಂದ್ರದ ಒಂದು ಶಿಸ್ತು ಸಮಿತಿ ನೋಟಿಸ್ ಕೊಟ್ಟ ಮೇಲೆ ಅವರ ರಿಪ್ಲೈನ್ಸ್ ಏನೇನು ಮಾಡಿದಾರೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದರ ಆಧಾರದಲ್ಲಿ ಅವ್ರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸೊ ನೋಡೋಣ. ಉಚ್ಚಾಟನೆಯಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಹಾಗೆ ಆಗುತ್ತೆ, ಪ್ರಶ್ನೆನೇ ಇಲ್ಲ, ಆಗುತ್ತೆ. ಉಚ್ಚಾಟನೆ ಪ್ರಕ್ರಿಯೆ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ಆದರೆ ಸ್ವಾಮೀಜಿಗಳು ಇಂಟರ್ಫಿಯರ್ ಆಗಿ ಏಪ್ರಿಲ್ 10 ಅವರ ಇಲ್ಲ ನಾವು ಹೋರಾಟ ಮಾಡ್ತೀವಿ ಅಂತ ಪಂಚಾಯತ್ ಕೊಟ್ಟಿದ್ದಾರೆ. ಇದು ಹೇಗೆ ರಿಸೀವ್ ಮಾಡ್ತೀವಿ? ನನಗೂ ಕೂಡ ಆಶ್ಚರ್ಯ, ಸ್ವಾಮೀಜಿಯವರು ಈ ಥರ ಹೇಳಿಕೆ ಕೊಟ್ಟಿರುವಂಥದ್ದು ನನಗೂ ಕೂಡ ಆಶ್ಚರ್ಯ ತಂದಿದೆ. ಸೊ ಅವ್ರು ಯಾವ ದೃಷ್ಟಿಯಲ್ಲಿ ಈ ಹೋರಾಟವನ್ನು ತೆಗೆದುಕೊಳ್ತಾ ಇದ್ದಾರೆ, ಮತ್ತು ನಾವು ಒಂದು ಪೊಲಿಟಿಕಲ್ ಪಾರ್ಟಿ, ನಾವು ಅವ್ರದ್ದು ಮಠ, ಆ ದೃಷ್ಟಿಯಿಂದ ಇದನ್ನು ಮತ್ತೊಮ್ಮೆ ಸ್ವಾಮೀಜಿಗಳು ಜಯಮೃತ್ಯನಾನಂದ ಶ್ರೀ ಸ್ವಾಮಿಗಳು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ.